ಹಲೋ. ನಮ್ಮ ವಿವೇಕಾನಂದ ಸಂಸ್ಥೆಯ ಸಂಸ್ಥಾಪಕರು, ಖೋಖೋ ಭೀಷ್ಮ ಎಂದೇ ಖ್ಯಾತಿಯಾಗಿರುವ SD ರಾಜಶೇಖರ್ ಅವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ರಾಜು ಮಾಸ್ಟರ್ ಅಂತಲೇ ನಮ್ಮ ಎಲ್ಲರನ್ನ ಜನಮಾನಸದಲ್ಲಿ ಹೆಸರು ಮಾಡಿರುವ ಶ್ರೀಯುತ SD ರಾಜಶೇಖರ್ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತೇವೆ ವಿವೇಕಾನಂದ ಕ್ರೀಡಾ ಸಂಸ್ಥೆಯ ಪರವಾಗಿ. ಈ ಪಂದ್ಯಾವಳಿ ಶ್ರೀಯುತ ರವಿಶಂಕರ್ ಹಾಗೂ ದಿವಂಗತ ಚಂದ್ರಕಲಾ ಇವರ ಸ್ಮರಣಾರ್ಥ ನಡೆಸುತ್ತಿರುವ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪುರುಷ ಹಾಗೂ ಮಹಿಳೆಯರ ಖೋಖೋ ಪಂದ್ಯಾವಳಿ. ಈ ಎರಡು ತಂಡಗಳಲ್ಲಿ ಪ್ರತಿಭಾನ್ವಿತ ಆಟಗಾರರಿದ್ದಾರೆ. ರಾಷ್ಟ್ರ ಹಾಗೂ ರಾಜ್ಯ ತಂಡವನ್ನು ಹಲವಾರು ಬಾರಿ ಪ್ರತಿನಿಧಿಸಿ ಆಡಿರ್ತಕ್ಕಂಥ ಆಟಗಾರರು ಈ ಎರಡು ತಂಡಗಳಲ್ಲಿ ಆಡ್ತಾ ಇದ್ದಾರೆ. ಅವರೆಲ್ಲರೂ ಅತ್ಯುತ್ತಮವಾದ ಆಟವನ್ನು ನೀಡಲಿ ಅಂತ ನಾವು ಆಶಿಸುತ್ತೇವೆ.
ಇನ್ನು ಗ್ಯಾಲರಿಯಲ್ಲಿ ಸಾಕಷ್ಟು ಜಾಗ ಇದೆ, ಕೂತ್ಕೊಂಡು ನೋಡ್ಬೋದು, ಕೂತ್ಕೋಬೋದು. ಗ್ಯಾಲರಿಯಲ್ಲಿ ನಿಂತ್ಕಿರೋರು ದಾರಿಯಲ್ಲಿ ನಿಂತ್ಕೋಬೇಡಿ, ದಯವಿಟ್ಟು ಗ್ಯಾಲರಿಯಲ್ಲಿ ಕೂತ್ಕೋಬೋದು. ತಮಗೆ ಸಾಕಷ್ಟು ಜಾಗ ಇದೆ. ಗ್ಯಾಲರಿಯಲ್ಲಿ ತಮ್ಮನ್ನು ತಾವು ಆಸೀನರನ್ನಾಗಿ ಮಾಡಿ ಇನ್ನೂ ರೋಚಕ ಪಂದ್ಯಗಳಿರ್ತವೆ, ಇನ್ನೂ ರೋಚಕ ಪಂದ್ಯ ಇರ್ತದೆ. ತಾವುಗಳು ಗ್ಯಾಲರಿಯಲ್ಲಿ ಆಸೀನರಾಗಬೇಕಾಗಿ ಕೇಳ್ಕೊತೇವೆ. ಪ್ರೇಕ್ಷಕರಲ್ಲಿ ನಿಂತ್ಕೊಂಡಿರೋ ಹಿಂದ್ಗಡೆ ಗ್ಯಾಲರಿಯಲ್ಲಿ ಜಾಗ ಇನ್ನೂ ಖಾಲಿ ಇದೆ, ದಯವಿಟ್ಟು ಹೋಗಿ ಕೂತ್ಕೋಬಹುದು, ಚೆನ್ನಾಗಿ ಕಾಣಿಸುತ್ತೆ. ಪ್ರೇಕ್ಷಕರ ಗಮನಕ್ಕೆ ಈಗ ಚಾಲ್ತಿಯಲ್ಲಿರುವ ಪಂದ್ಯ ಬೆಳಗ್ಗೆ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಉಪವಿಜೇತರು ಅಂದರೆ ಸೆಮಿಫೈನಲ್ನಲ್ಲಿ ಸೋತಂತ ತಂಡಗಳಿಗೆ 3 ಮತ್ತು 4ನೇ ಸ್ಥಾನಕ್ಕಾಗಿ ನಡೆಯುವ ಪಂದ್ಯಕ್ಕೆ ಈ ಪಂದ್ಯ ವೇದಿಕೆಯ ಎಡಭಾಗದಲ್ಲಿ ಕಪ್ಪು ಮತ್ತು ಬಿಳಿ ಸಮವಸ್ತ್ರದಲ್ಲಿ ಆಡ್ತಕ್ಕಿರ್ತಕ್ಕಂಥ ತಂಡ ಮೈಸೂರು ಪೈನಿಯರ್ಸ್ ತಂಡ, ವೇದಿಕೆಯ ಎಡಭಾಗದಲ್ಲಿ ವೇದಿಕೆಯ ಬಲಭಾಗದಲ್ಲಿರ್ತಕ್ಕಂಥ ತಂಡ
ಕಪ್ಪು ಮತ್ತು ಕೆಂಪು ಬಿಳಿ ಮಿಶ್ರಿತ ಸಮವಸ್ತ್ರದ ತಂಡ ಬೆಂಗಳೂರಿನ ಯಂಗ್ ಪೈನಿಯರ್ಸ್ ತಂಡ. ಈ ಎರಡು ತಂಡಗಳು 3 ಮತ್ತು 4ನೇ ಸ್ಥಾನಕ್ಕೆ ನಮ್ಮ ರಾಜ್ಯ ಮಟ್ಟದ ಹೊನಲು ಬೆಳಕಿನ ದಿವಂಗತ ರವಿಶಂಕರ್ ಹಾಗೂ ದಿವಂಗತ ಚಂದ್ರಕಲಾ ಸ್ಮಾರಕದ ಪಂದ್ಯಾವಳಿಯಲ್ಲಿ 3 ಮತ್ತು 4ನೇ ಸ್ಥಾನದ ಪಂದ್ಯಕ್ಕೆ ಸೆಣಸಾಡ್ತಾ ಇದೆ. ನಮ್ಮ ಅಂಗಡಿಯಲ್ಲಿ ಹಳೆ ಒಡವೆ ಎಕ್ಸ್ಚೇಂಜ್ ಮಾಡಿ ಹೊಸ ಒಡವೆ ತಗೊಂಡ್ರೆ ಅದೃಷ್ಟಾನೆ. ನಿಮ್ಮ ಹಳೆಯ ಒಡವೆಗಳಿಗೆ ಮಾರ್ಕೆಟ್ ಬೆಲೆಗಿಂತ ಗ್ರಾಮ್ಗೆ ₹100 ಜಾಸ್ತಿ ಕೊಡ್ತೀವಿ. ನಮ್ಗೆ ಒಳ್ಳೆ ಪ್ರಾಫಿಟ್ ಕೊಡಿ. ನಿಲ್ಲಿಸಿ. ಹಳೆಯ ಒಡವೆಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಗ್ರಾಮಿಗೆ ₹100 ಜಾಸ್ತಿ ಆಗುವುದು ಲಾಭವಾಗಿ ಇರಬಹುದು. ಹೊಸ ಒಡವೆ ಕೊಳ್ಳುವಾಗ ₹1000 ನಷ್ಟ ಆಗೋದು ನಿಮಗೆ ಗೊತ್ತಾಗಲ್ಲ. ಅಟಿಕಾಗೆ ಬನ್ನಿ, ನಿಮ್ಮ ಹಳೆಯ ಒಡವೆಗಳನ್ನು ಅಧಿಕ ಬೆಲೆಗೆ ಮಾರಿ ಕ್ಯಾಶ್ ತಗೊಂಡು ಹೋಗಿ ನಿಮಗೆ ಇಷ್ಟವಾದ ಒಡವೆಗಳನ್ನು ತಗೊಳ್ಳಿ. ಅಟಿಕಾ ಗೋಲ್ಡ್ ಕಂಪನಿ. ಬಂಗಾರ ತಗೊಳ್ಳಕ್ಕೆ ಒಳ್ಳೆ ಜಾಗ ಹುಡುಕ್ತೀವಿ, ಬಂಗಾರ ಮಾರೋದಿಕ್ಕೆ ಇಲ್ಲಿ ನೋಡಿ ಹೇಗೆಲ್ಲ ಮಾಡ್ತಾರೆ. ಕೆಲವರು ಹೇಳ್ತಾರೆ ನಿಮ್ಮ ಮನೆಗೆ ಬಂದು ಚಿನ್ನ ತಗೋತೀವಿ ಅಂತ. ನೀವು ಮಾರೋದು ಚಿನ್ನನ ಇಲ್ಲ ಹಳೆ ಕಬ್ಬಿಣನ? ಆಟಿಕಾಗೆ ಬನ್ನಿ, ನಿಮ್ಮ ಚಿನ್ನವನ್ನ ಜರ್ಮನ್ ಟೆಕ್ನಾಲಜಿಯಲ್ಲಿ ಚೆಕ್ ಮಾಡಿ ಅಧಿಕ ಬೆಲೆ ಕೊಡ್ತಾರೆ. ನಿಮ್ಮ ಚಿನ್ನವನ್ನ ಮಾರೋದಿಕ್ಕೆ ಸರಿಯಾದ ಜಾಗ ಆಟಿಕಾನೇ. ಅಟಿಕಾ ಗೋಲ್ಡ್ ಕಂಪನಿ. ಪಂದ್ಯದ ಅಂಕಗಳು 5 ಅಂಕ ಯಂಗ್ ಪೈನಿಯರ್ಸ್, 2 ಅಂಕ ಮೈಸೂರು ಪೈನಿಯರ್ಸ್ ತಂಡಕ್ಕೆ ಲಭಿಸಿದೆ ಪ್ರಥಮಾರ್ಧದ ಪ್ರಥಮ ಸುತ್ತಿನಲ್ಲಿ.
ಎರಡೂ ತಂಡದ ಆಟಗಾರರು ದಯವಿಟ್ಟು ಫ್ರೀ ಝೋನ್ನಲ್ಲಿ ಕೂತ್ಕೋಬೇಕಾಗಿ ಕೇಳ್ಕೊತೇನೆ. ತಮ್ಮ ಪರಿಚಯವನ್ನ ನಮ್ಮ ಪ್ರೇಕ್ಷಕರಿಗೆ ಮಾಡಿಕೊಡ್ಬೇಕು. ಎಲ್ಲರೂ ಈ ಕಡೆ ತಿರ್ಕೊಂಡು ಕೂತ್ಕೊಳ್ರಪ್ಪ. ಫ್ರೀ ಝೋನಲ್ಲಿ ಈ ಕಡೆ ತಿರ್ಕೊಂಡು ಕೂತ್ಕೊಳ್ಳಿ. ಅದೇ ತರ ಯಂಗ್ ಪೈನಿಯರ್ಸ್ ತಂಡದವರು ದಯವಿಟ್ಟು ಫ್ರೀ ಝೋನಲ್ಲಿ ಕೂತ್ಕೋಬೇಕಾಗಿ ಕೇಳ್ಕೊತೇನೆ. ಮೊದಲನೇದಾಗಿ ಮೈಸೂರು ಪೈನಿಯರ್ಸ್ ತಂಡದ ಪರವಾಗಿ ಆಡುತ್ತಿರುವ ತಂಡದಲ್ಲಿ ಚೆಸ್ ನಂಬರ್ 1 ಅಜಯ್ ಬಿ ಮುಂದೆ ಬಂದು ದಯವಿಟ್ಟು ಕೈ ಎತ್ತಬೇಕು. ಅಜಯ್ ಬಿ ಇವರು SDFI ನ್ಯಾಷನಲ್ಸ್ ಅಲ್ಲಿ ಕರ್ನಾಟಕ ತಂಡವನ್ನ ಪ್ರತಿನಿಧಿಸಿದ್ದಾರೆ. ಚೆಸ್ ನಂಬರ್ 2 ಗುರುರಾಜ್ ಇವರು ಕೂಡ ಉದಯೋನ್ಮುಖ ಆಟಗಾರರು. ಚೆಸ್ ನಂಬರ್ 3 ಹಿತೇಶ್ ಕುಮಾರ್ ವಿ ಜೂನಿಯರ್ ನ್ಯಾಷನಲ್ಸ್ ನಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ನಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯನ ಪ್ರತಿನಿಧಿಸಿ ಆಡಿದಂತ ಆಟಗಾರರು. ಚೆಸ್ ನಂಬರ್ 4 ಸಂಜಯ್ ಕುಮಾರ್ ವಿ ಇವರು ಅಲ್ಟಿಮೇಟ್ ಖೋಖೋನಲ್ಲಿ ಒಡಿಶಾ ಜಾಗರ್ನಾಟ್ಸ್ ತಂಡದ ಪರವಾಗಿ ಆಡಿದ್ದಾರೆ ಹಾಗೂ ನ್ಯಾಷನಲ್ ಗೇಮ್ಸ್ ಮತ್ತು ಸೀನಿಯರ್ ನ್ಯಾಷನಲ್ಸ್ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಆಡಿದ್ದಾರೆ. ಚೆಸ್ ನಂಬರ್ 4 ದೀಪಕ್ ಆರ್ SDFI ದೀಪಕ್ ಆರ್ ಮುಂದೆ ಬನ್ನಿ. SDFI ನ್ಯಾಷನಲ್ಸ್ ಮತ್ತು ಯೂನಿವರ್ಸಿಟಿ ಮೈಸೂರು ವಿಶ್ವವಿದ್ಯಾನಿಲಯನ ಪ್ರತಿನಿಧಿಸಿದ್ದಾರೆ. ಚೆಸ್ ನಂಬರ್ 6 ಮನೀಶ್ ಇವರು ಸಹ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿ ಆಡಿದಂತಹ ಆಟಗಾರರು. ಚೆಸ್ ನಂಬರ್ 7 ರಾಹುಲ್ SR ಕೈ ಎತ್ತಬೇಕು. ಜೂನಿಯರ್ ಇನ್ನು ಸ್ವಲ್ಪ ಮುಂದೆ ಪಾಪ ಜೂನಿಯರ್ ನ್ಯಾಷನಲ್ಸ್ ಅಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ ಮೈಸೂರು ವಿಶ್ವವಿದ್ಯಾನಿಲಯನ ಪ್ರತಿನಿಧಿಸಿದ್ದಾರೆ. ಪ್ರೇಕ್ಷಕರು ದಯವಿಟ್ಟು ಚಪ್ಪಾಳೆ ತಟ್ಟಬೇಕು ಅವರಿಗೆ. ಚೆಸ್ ನಂಬರ್ 8 ಶರತ್ ಆರ್ ಇವರು ಮೈಸೂರು ವಿಶ್ವವಿದ್ಯಾನಿಲಯವನ್ನ ಪ್ರತಿನಿಧಿಸಿ ಆಡಿರ್ತಕ್ಕಂಥ ಆಟಗಾರರು. ಚೆಸ್ ನಂಬರ್ 9 ರಘುರಾಮ್ KS. ಚೆಸ್ ನಂಬರ್ 10 ಧನುಷ್ ಪಿ ಇವರು ಬೇಸಿಕಲಿ ತುಮಕೂರಿನವರು, ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಅವರು ಜೂನಿಯರ್ ನ್ಯಾಷನಲ್ಸ್ SDFI ನ್ಯಾಷನಲ್ಸ್ ಹಾಗೂ ಖೇಲೋ ಇಂಡಿಯಾದಲ್ಲಿ ಕರ್ನಾಟಕ ತಂಡವನ್ನ ಪ್ರತಿನಿಧಿಸಿ ಆಲ್ ಇಂಡಿಯಾ ಅಗ್ರಿಕಲ್ಚರ್ ಮೀಟ್ಸ್ ಅಲ್ಲಿ ಸಹ ತಂಡವನ್ನು ಪ್ರತಿನಿಧಿಸಿದ್ದಾರೆ. ಚೆಸ್ ನಂಬರ್ 11 ಹರ್ಷ KS ಇವರು ಮೈಸೂರು ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿ SDFI ನ್ಯಾಷನಲ್ಸ್ ಅಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದ್ದಾರೆ. ಚೆಸ್ ನಂಬರ್ 12 ರಾಘವೇಂದ್ರ ಎಂ ಇವರು ಸಹ ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ SDFI ನ್ಯಾಷನಲ್ ಲೆವೆಲ್ ಅಲ್ಲಿ ಆಡಿದ್ದಾರೆ. ಚೆಸ್ ನಂಬರ್ 13 ರವೀಂದ್ರನ್ ಎನ್ ಇವರು ಸಹ ಮೈಸೂರು ವಿಶ್ವವಿದ್ಯಾನಿಲಯವನ್ನ ಪ್ರತಿನಿಧಿಸಿ ಆಡಿರ್ತಕ್ಕಂಥ ಆಟಗಾರರು. ಚೆಸ್ ನಂಬರ್ 14 ಭುವನ್ ಎಸ್ ಇವರು ಸಹ ಜೂನಿಯರ್ ನ್ಯಾಷನಲ್ಸ್ ನಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ ಆಡಿದ್ದಾರೆ. ತಂಡದ ಕೋಚ್ ಆಗಿ ಪ್ರವೀಣ್ ಮುಂದೆ ಬರಬೇಕು ಹಾಗೂ ಮ್ಯಾನೇಜರ್ ಹರ್ಷಕುಮಾರ್, ತಂಡದ ಕೋಚ್ ಹಾಗೂ ಮ್ಯಾನೇಜರ್ ಹರ್ಷಕುಮಾರ್. ಥ್ಯಾಂಕ್ ಯು. ಯಂಗ್ ಪೈನಿಯರ್ಸ್ ತಂಡದವರು ಯಂಗ್ ಪೈನಿಯರ್ಸ್ ಬೆಂಗಳೂರು ತಂಡ ದಯವಿಟ್ಟು ಕೂತ್ಕೋಬೇಕಪ್ಪ. ಫ್ರೀ ಝೋನಲ್ಲಿ ಕೂತ್ಕೊಳ್ಳಿ. ಯಂಗ್ ಪೈನಿಯರ್ಸ್ ಬೆಂಗಳೂರು ತಂಡದ ಪರವಾಗಿ ಚೆಸ್ ನಂಬರ್ 1 ಹರ್ಷ ಆರ್ ಉದಯೋನ್ಮುಖ ಆಟಗಾರರು. ಚೆಸ್ ನಂಬರ್ 2 ಮನೋಜ್ ಇವರು ಅಲ್ಟಿಮೇಟ್ ಖೋಖೋನಲ್ಲಿ ಒರಿಸ್ಸಾ ಜಾಗರ್ನಾಟ್ಸ್ ತಂಡದ ಪರವಾಗಿ ಆಡಿದ್ದಾರೆ ಹಾಗೂ ಸೀನಿಯರ್ ನ್ಯಾಷನಲ್ಸ್ 2 ಬಾರಿ ಆಡಿದ್ದಾರೆ, ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದ್ದಾರೆ. ಚೆಸ್ ನಂಬರ್ 3 ಶ್ರೀನಿವಾಸ್ ಪಿ ಇವರು ಸೀನಿಯರ್ ನ್ಯಾಷನಲ್ಸ್ ನಲ್ಲಿ 2 ಸಾರಿ, ಬೆಂಗಳೂರು ವಿಶ್ವವಿದ್ಯಾನಿಲಯ 3 ಸಾರಿ ಪ್ರತಿನಿಧಿಸಿ ಆಡಿದ್ದಾರೆ. ಚೆಸ್ ನಂಬರ್ 4 ವಿನಯ್ KK ಖೇಲೋ ಇಂಡಿಯಾ 1 ಸಾರಿ ಹಾಗೂ ಜೂನಿಯರ್ ನ್ಯಾಷನಲ್ಸ್ 2 ಸಾರಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದ್ದಾರೆ. ಚೆಸ್ ನಂಬರ್ 5 ಬಸವರಾಜ್ ಎನ್ ಬೆಂಗಳೂರು ವಿಶ್ವವಿದ್ಯಾನಿಲಯನ 1 ಸಾರಿ ಪ್ರತಿನಿಧಿಸಿ ಆಡಿದ್ದಾರೆ. ಚೆಸ್ ನಂಬರ್ 6 ಧನ್ರಾಜ್ ಎಸ್ ಖೇಲೋ ಇಂಡಿಯಾ 1 ಸಾರಿ ಹಾಗೂ ಸೀನಿಯರ್ ನ್ಯಾಷನಲ್ಸ್ 2 ಸಾರಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದ್ದಾರೆ. ಚೆಸ್ ನಂಬರ್ 7 ಕಿರಣ ವಿ ಇವರು ಸೀನಿಯರ್ ನ್ಯಾಷನಲ್ 2 ಬಾರಿ ಹಾಗೂ ಬೆಂಗಳೂರು ಯೂನಿವರ್ಸಿಟಿ 2 ಬಾರಿ. ಚೆಸ್ ನಂಬರ್ 8 ಋತ್ವಿಕ್ RG CBSE ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಆಡಿರ್ತಕ್ಕಂಥ ಆಟಗಾರರು. ಚೆಸ್ ನಂಬರ್ 9 ನಂದನ್, ಜೋರಾದ ಚಪ್ಪಾಳೆ ಬರಲಿ ಈ ಆಟಗಾರನಿಗೆ. ಇವರು ಅಲ್ಟಿಮೇಟ್ ಖೋಖೋನಲ್ಲಿ ಆಡಿ ಕರ್ನಾಟಕವನ್ನ ರಾಷ್ಟ್ರ ಮಟ್ಟದಲ್ಲಿ 3 ಬಾರಿ ಪ್ರತಿನಿಧಿಸಿ ಆಡ್ತಕ್ಕಂಥ ಆಟಗಾರರು ಶ್ರೀಯುತ ನಂದನ್. ಚೆಸ್ ನಂಬರ್ 10 ಅಶ್ವಿನ್ ಆರ್
ಬೆಂಗಳೂರು ವಿಶ್ವವಿದ್ಯಾನಿಲಯವನ್ನ 2 ಬಾರಿ ಪ್ರತಿನಿಧಿಸಿ ಆಡಿರ್ತಕ್ಕಂಥ ಆಟಗಾರ. ಚೆಸ್ ನಂಬರ್ 11 ಮಣಿಕಂಠ ಯುವ ಕ್ರೀಡಾಪಟು. ಚೆಸ್ ನಂಬರ್ 12 ಸೋಬಾಗ್, ಇವರು ಅಲ್ಟಿಮೇಟ್ ಖೋಖೋನಲ್ಲಿ 1 ಬಾರಿ ಹಾಗೂ ಸೀನಿಯರ್ ನ್ಯಾಷನಲ್ಸ್ 3 ಬಾರಿ ಆಡಿದ್ದಾರೆ. ಸುದೀಪ್ ಪಿ ಯುವ ಪ್ರತಿಭೆ. ಕರಣ್ ಕೆ ಇವರು ಖೇಲೋ ಇಂಡಿಯಾ ನ್ಯಾಷನಲ್ಸ್ ಅಲ್ಲಿ ಆಡಿದ್ದಾರೆ. ಭುವನ್ ಅಪ್ಕಮಿಂಗ್ ಪ್ಲೇಯರ್. ತಂಡದ ಕೋಚ್ ಆಗಿ ಕುಮಾರ್ ಬಿಆರ್. ತಂಡದ ಮ್ಯಾನೇಜರ್ ಪ್ರಜ್ವಲ್ ಕೆ, ದಯವಿಟ್ಟು ಮುಂದೆ ಬರಬೇಕು. ಪ್ರಜ್ವಲ್ KH ಪ್ರಜ್ವಲ್, ಇವರು ಕೂಡ ತುಮಕೂರಿನವರು. ಇವರು ಖೇಲೋ ಇಂಡಿಯಾ ಗೇಮ್ ಅಲ್ಲಿ ಆಡಿದ್ದಾರೆ. ಅಲ್ಟಿಮೇಟ್ ಖೋಖೋನಲ್ಲಿ ತೆಲುಗು ಯೋಧಾಸ್ ತಂಡದ ಕ್ಯಾಪ್ಟನ್ ಸಹ ಆಗಿದ್ರು. ರಾಜಸ್ಥಾನ್ ವಾರಿಯರ್ಸ್ ನಲ್ಲಿ ಕೂಡ ಆಡಿದ್ದಾರೆ. ಪ್ರಜ್ವಲ್ KH ಇದೇ ವಿವೇಕಾನಂದ ಕ್ರೀಡಾ ಸಂಸ್ಥೆಯ ಸದಸ್ಯ. ತುಮಕೂರಿನ ಮಾರುತಿ ಸ್ಕೂಲ್ನಲ್ಲಿ ಓದಿದಂತ ಹುಡುಗ ಪ್ರಜ್ವಲ್ KH. ಥ್ಯಾಂಕ್ ಯು. ಅಲ್ಟಿಮೇಟ್ ಖೋಖೋ ಅಂದರೆ ನಮ್ಮ ಟಿವಿಯಲ್ಲಿ ಬರ್ತಲ್ಲ ಪ್ರೋ ಕಬಡ್ಡಿ, ಅದೇ ತರ ಖೋಖೋದಲ್ಲಿ ಪ್ರೋ ಖೋಖೋ ಆಟಗಾರನ, ಉತ್ತಮ ಆಟಗಾರರನ್ನ ಆರಿಸಿ ಅವರಿಗೆ ಆಕ್ಷನ್ ಮಾಡಿ ಅವರನ್ನ ದುಡ್ಡು ಕೊಟ್ಟು ಕೊಂಡ್ಕೊಂಡು ಅವರ ಫ್ರಾಂಚೈಸಿಗಳಲ್ಲಿ ಆಡಿಸ್ತಾರೆ. ಇದು ಅಲ್ಟಿಮೇಟ್ ಖೋಖೋ. ಟಿವಿಯಲ್ಲಿ ತಾವು ನೋಡಿರ್ಬೋದು. ಥ್ಯಾಂಕ್ ಯು. ನಮ್ಮ ಈ ಕ್ರೀಡಾಕೂಟಕ್ಕೆ ಧನ ಸಹಾಯ ಮಾಡಿದಂತಹ TS ಆನಂದ್ ಅವರು, ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಳಿ, ಇವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಕ್ರೀಡಾಕೂಟದ ಪರವಾಗಿ ಹಾಗೂ ವಿವೇಕಾನಂದ ಕ್ರೀಡಾ ಸಂಸ್ಥೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಸುಸ್ವಾಗತ ಸರ್, ಸ್ವಾಗತ. ಈಗ ಚಾಲ್ತಿಯಲ್ಲಿರುವ ಪಂದ್ಯದ ಅಂಕಗಳು 7-7 ಸಮಬಲದ ಹೋರಾಟ ನಡೀತಾ ಇದೆ. ಯಂಗ್ ಪೈನಿಯರ್ಸ್ ಹಾಗೂ ಮೈಸೂರು ಪೈನಿಯರ್ಸ್ ತಂಡಗಳ ನಡುವಿನ ಪಂದ್ಯದ ಅಂಕಗಳು 7 ಅಂಕ ಸಮ. ಎರಡೂ ತಂಡಗಳು 7-7 ಅಂಕವನ್ನ ಗಳಿಸಿಕೊಂಡಿದ್ದಾವೆ.
ಸ್ವಲ್ಪ ಮಿಸ್ಟೇಕ್ ಇದೆ. ಅವರು ಹುಬ್ಳಿ ಅಂತ ಹೇಳ್ತಾರೆ, ಸದರ್ನ್ ರೈಲ್ವೇಸ್ ವೆಸ್ಟರ್ನ್ ರೈಲ್ವೇಸ್. ನಮ್ಮೊಡನೆ ಶ್ರೀಯುತ TS ಆನಂದ್ರವರಿದ್ದಾರೆ, ಸೀನಿಯರ್ ಸೆಕ್ಷನ್ ಇಂಜಿನಿಯರ್, ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಳಿ. ಅವರಿಗೆ ನಮ್ಮ ವಿವೇಕಾನಂದ ಕ್ರೀಡಾ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವೆಲ್ಕಮ್ ಯು ಸರ್. ಥ್ಯಾಂಕ್ ಯು. ನಮ್ಮ ಆಟಗಾರರಿಗೆ 3 ದಿನ ಪ್ರತಿದಿನ ಊಟಕ್ಕೆ ಬಾಳೆಹಣ್ಣನ್ನು ದಾನವಾಗಿ ಕೊಟ್ಟಿರ್ತಾರೆ. ಹೊನ್ನಾದೇವಿ ಬಾಳೆಹಣ್ಣು ಬಾಳೆಕಾಯಿ ಮಂಡಿ ಪ್ರೊಪ್ರೈಟರ್ ಶ್ರೀಯುತ TG ಮಹಾದೇವಯ್ಯ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಾಲ್ಕು ನಿಮಿಷದ ಆಟ ಮುಗಿದಿದೆ. ಈಗ ಡಿಫೆನ್ಸ್ ಅಂದರೆ ಅಂಕಣದಲ್ಲಿ ಓಡ್ತಾ ಇರ್ತಕ್ಕಂಥ ತಂಡ ಬಿಳಿ ಸಮವಸ್ತ್ರದಲ್ಲಿ ಮೈಸೂರು ಪೈನಿಯರ್ಸ್ ಹಾಗೂ ಕಪ್ಪು ಮಿಶ್ರಿತ ಸಮವಸ್ತ್ರದಲ್ಲಿ ಆಡ್ತಕ್ಕಂಥ ತಂಡ ಮೈಸೂರಿನ ಪೈನಿಯರ್ಸ್ ತಂಡ. ಪ್ರೇಕ್ಷಕರ ಗಮನಕ್ಕೆ, ಈಗ ಚಾಲ್ತಿಯಲ್ಲಿರುವಂತಹ ಪಂದ್ಯ 3 ಮತ್ತು 4ನೇ ಸ್ಥಾನಕ್ಕಾಗಿ ಹಣಾಹಣಿ ನಡೀತಾ ಇದೆ. ಚೇಸ್ ಮಾಡ್ತಾ ಇರುವಂತಹ ತಂಡ ಯಂಗ್ ಪೈನಿಯರ್ಸ್ ಬ್ಯಾಂಗ್ಳೂರ್, ಹಾಗೆ ಡಿಫೆನ್ಸ್ ಓಡ್ತಾ ಇರುವಂತಹ ತಂಡ ಮೈಸೂರು ಪೈನಿಯರ್ಸ್ ಮೈಸೂರು. ಈಗ ನಡೀತಿರುವಂತಹ ಪಂದ್ಯ 3 ಮತ್ತು 4ನೇ ಸ್ಥಾನಕ್ಕಾಗಿ. ಇದಾದ ನಂತರ ಮಹಿಳೆಯರ ಫೈನಲ್ಸ್ ಪಂದ್ಯ, ಅದಾದ ನಂತರ ಪುರುಷರ ಫೈನಲ್ಸ್ ಪಂದ್ಯ. ಇನ್ನು 2 ಅತ್ಯುತ್ತಮ ರೋಮಾಂಚನಕಾರಿ ಪಂದ್ಯಗಳು ಫೈನಲ್ಸ್ ಪಂದ್ಯಗಳು ಮಹಿಳೆಯರ ವಿಭಾಗದಲ್ಲಿ ಹಾಗೂ ಪುರುಷರ ವಿಭಾಗದಲ್ಲಿ.
ಎಸ್ ಅಸೋಸಿಯೇಟ್ಸ್ನ ಭಾಸ್ಕರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ವಿವೇಕಾನಂದ ಕ್ರೀಡಾ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವಿ ವೆಲ್ಕಮ್ ಯು ಸರ್. Repeat. Clear ಆಗಲಿ. Clear ಆಗಲಿ. Scorer repeat. In favor of. ಹಲೋ, ಮಧ್ಯಂತರ ಅವಧಿಯ ಅಂಕಗಳು 14-9 ಮೈಸೂರು ಪಯೋನಿಯರ್ಸ್ ತಂಡದ ಪರವಾಗಿ. 14 ಅಂಕ ಮೈಸೂರು ಪಯೋನಿಯರ್ಸ್ ತಂಡ, 9 ಅಂಕ ಬೆಂಗಳೂರಿನ ಯಂಗ್ ಪಯೋನಿಯರ್ಸ್ ತಂಡ. 14-9ರಲ್ಲಿ ಪಂದ್ಯ ಸಾಗ್ತಾ ಇದೆ. 3 ಮತ್ತು 4ನೇ ಸ್ಥಾನದ ಪಂದ್ಯಕ್ಕಾಗಿ ನಡೆಯುತ್ತಿರುವ ಪಂದ್ಯ 14-9 ಮೈಸೂರು ಪಯೋನಿಯರ್ಸ್ ತಂಡದ ಪರವಾಗಿ. ಹದಿನಾಲ್ಕು ಅಂಕ ಮೈಸೂರು ಪಯೋನಿಯರ್ಸ್ ತಂಡ, 9 ಅಂಕ ಯಂಗ್ ಪಯೋನಿಯರ್ಸ್ ತಂಡ.
ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯಾನಿಧಿ PU ಕಾಲೇಜಿನ ಪ್ರಾಂಶುಪಾಲರಾದಂಥ ಶ್ರೀ ಸಿದ್ದೇಶ್ವರ ಅವರು ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಿದ್ದೀನಿ, ಪ್ಲೀಸ್ ಸರ್. ಈ ಪಂದ್ಯಾವಳಿಗೆ ನಮ್ಮೊಡನಿರಲಿದ್ದಾರೆ ಸನ್ಮಾನ್ಯ ಶ್ರೀ GB ಜ್ಯೋತಿ ಗಣೇಶ್, ಶಾಸಕರು ತುಮಕೂರು ನಗರ, ಹಾಗೂ ಸನ್ಮಾನ್ಯ ಶ್ರೀ ಸುರೇಶ್ ಗೌಡರವರು, ಶಾಸಕರು ತುಮಕೂರು ಗ್ರಾಮಾಂತರ. ಈ ಇಬ್ಬರು ಗಣ್ಯ ವ್ಯಕ್ತಿಗಳು ಈಗ ನಮ್ಮೊಡನೆ ಇರಲಿದ್ದಾರೆ ಈ ಪಂದ್ಯಾವಳಿಯ ವೀಕ್ಷಣೆಗೆ. ಡಾಕ್ಟರ್ ಕೊಟ್ಟಾಶಂಕರ್, ಮಾಜಿ ಸಿಂಡಿಕೇಟ್ ಸದಸ್ಯರು, ವಿಶ್ವವಿದ್ಯಾನಿಲಯ ತುಮಕೂರು, ಇವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಲೋ, ಇದು ಪ್ರಥಮ ಕರೆ ಮಹಿಳಾ ವಿಭಾಗದ ಫೈನಲ್ ಪಂದ್ಯಕ್ಕೆ ಕುರುಬೂರು ಸ್ಪೋರ್ಟ್ಸ್ ಕ್ಲಬ್ ಕುರುಬೂರು ತಂಡ ಹಾಗೂ ಆಳ್ವಾಸ್ ಕಾಲೇಜ್ ಮೂಡಬಿದ್ರೆ, ಈ ಎರಡು ತಂಡಗಳಿಗೆ ಇದು ಪ್ರಥಮ ಕರೆ. ಮುಂದಿನ ಫೈನಲ್ ಮಹಿಳೆಯರ ವಿಭಾಗದ ಫೈನಲ್ ಪಂದ್ಯಕ್ಕೆ ಇದು ಪ್ರಥಮ ಕರೆ. ದಯವಿಟ್ಟು ಪೂರ್ವ ಸಿದ್ಧತೆ ನಡೆಸಿಕೊಳ್ತಕ್ಕದ್ದು ಆಳ್ವಾಸ್ ಕಾಲೇಜ್ ಮತ್ತು ಕುರುಬೂರು ತಂಡ. ವೇದಿಕೆ ಎಡಭಾಗದಲ್ಲಿ ಬ್ಯಾರಿಕೇಡ್ಗೆ ಹೊರ್ಕೊಂಡು ನಿಂತಂಥ ಪ್ರೇಕ್ಷಕರು ದಯವಿಟ್ಟು ಗ್ಯಾಲರಿಗೆ ಹೋಗಿ ಸರ್. ಗ್ಯಾಲರಿ ಮೇಲೆ ಹೋಗುತ್ತಾ ಮ್ಯಾಚ್ ನೋಡಬೇಕು. ಕಳಕಳಿಯ ಮನವಿ, ಬ್ಯಾರಿಕೇಡ್ಗೆ ಹೊರ್ಕೊಂಡು ಹೆಚ್ಚು ಕಮ್ಮಿ ಆಗೋದು ಬೇಡ ಸರ್. ಸೇಫ್ಟಿ ಪರ್ಪಸ್ ಕೇಳ್ತಾ ಇದೀವಿ, ದಯವಿಟ್ಟು ಗ್ಯಾಲರಿ ಮೇಲೆ ಹೋಗುತ್ತಾ ಮ್ಯಾಚ್ ನೋಡಿ.
ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ತುಮಕೂರಿನ ನಗರ MLAಗಳಂತ ಜ್ಯೋತಿಷ್ ಗಣೇಶ್ ಅವರು ಹಾಗೂ ಸುರೇಶ್ ಗೌಡರು ವೇದಿಕೆಗೆ ಬರ್ತಾ ಇದ್ದಾರೆ. ಹಾಗಾಗಿ ವಿವೇಕಾನಂದ ಕ್ರೀಡಾ ಸಂಸ್ಥೆಯ ಖಜಾಂಚಿಗಳು ಮತ್ತು ಜಂಟಿ ಕಾರ್ಯದರ್ಶಿಗಳ ವಿನಂತಿ, ಸ್ಟೇಜ್ನ ಕ್ಲಿಯರ್ ಮಾಡ್ಕೊಳ್ಳಿ ಸರ್. ದಯವಿಟ್ಟು ಅತಿಥಿಗಳು ಬರ್ತಿದ್ದಾರೆ, ಸ್ಟೇಜ್ ಕ್ಲಿಯರ್ ಮಾಡ್ಕೊಳ್ಳಿ ಸರ್. ಪ್ರೇಕ್ಷಕರ ಗಮನಕ್ಕೆ ಈಗ ನಡೆದಂತ ಪಂದ್ಯ 3 ಮತ್ತು 4ನೇ ಸ್ಥಾನಕ್ಕಾಗಿ ನಡೆದಂತ ಪುರುಷರ ವಿಭಾಗದ ಪಂದ್ಯ. ಇದಾದ ನಂತರ ಮಹಿಳೆಯರ ಫೈನಲ್ಸ್ ಹಾಗೂ ಪುರುಷರ ಫೈನಲ್ಸ್ 2 ಪಂದ್ಯಗಳಿರ್ತವೆ. ಇದು ಪ್ರೇಕ್ಷಕರ ಗಮನಕ್ಕೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಿಳೆಯರ ವಿಭಾಗದ ಫೈನಲ್ ಪಂದ್ಯ ಪ್ರಾರಂಭ ಆಗಲಿದೆ. ಹಲೋ, ಈಗ ತಾನೇ ಆಗಮಿಸಿದ್ದಾರೆ ಕಲ್ಲುಕೋಟೆ ಈಗ ನಡೆದಂತ ಯುವ, ಒಂದು ನಿಮಿಷ ವಿನಯ್ ಸರ್, ಯುವ ಕಾಂಗ್ರೆಸ್ನ ಮುಖಂಡರು ಶ್ರೀಯುತ ಲಿಂಗರಾಜು ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ರೆಫ್ರಿ ಗ್ರೌಂಡ್ ನಂಬರ್ 1 ರಿಸಲ್ಟ್ ಹೇಳಿ ಸರ್ ಬೇಗ.